ಈಗ ನೇರವಾಗಿ ನಾವು ಉಪವಿಭಾಗ ಅಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿಂದ ಉಪವಿಭಾಗ ಅಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಾಟಾಳ್ ಅಭಿಮಾನಿ ಬಳಗ ಹಾಗೂ ವಾಟಾಳ್ ಅಭಿಮಾನಿಯಾಗಿ ನಾನು ಮನವಿ ಪತ್ರವನ್ನು ಸಲ್ಲಿಸ್ತೀನಿ. ನೋಡ್ತೀನಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸ್ಪಂದನೆ ಕೊಡ್ತಾರೆ. ನಮ್ಮ ರಾಜ್ಯ ಅಧ್ಯಕ್ಷರು ನಮಗೆ ಯಾವ ರೀತಿಯಲ್ಲಿ ಹೋರಾಟ ಮಾಡೋಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಆ ಪ್ರಕಾರ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಕ್ ಬರ್ತೀನಿ. ಈ ಒಂದು ಪ್ರತಿಭಟನೆ ಸಹಕರಿಸಿದ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸಿ. ಮುಖ್ಯಮಂತ್ರಿಗಳಾದ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಸ್ನೇಹ ಬೆಳೆಸೋಸ್ಕರ ನೀರನ್ನು ಬಿಡ್ತಾ ಇದ್ದಾರೆ. ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಕ್ ಬಯಸ್ತೀನಿ, ಕಾನೂನು ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯದ ಕಾವೇರಿ ನಮ್ಮ ಸೊತ್ತಿದು, ನೀರನ್ನು ಹರಿಸಬೇಡಿ. ನಮ್ಮ ಮಂಡ್ಯ ಭಾಗದ ರೈತರಿಗೆ ಕಷ್ಟ ಆಗತ್ತೆ. ರೈತರ ಮಾತನ್ನು ಕೇಳಿ, ಅವರ ಹಕ್ಕನ್ನು ಅವ್ರು ಕೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬೇಡಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಇವತ್ತೇನು ನಮ್ಮ ವಾಟಾಳ್ ನಾಗರಾಜರವರು ರಾಜ್ಯಾದ್ಯಂತ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅವರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಾಣದ ಶಿವರಾಮೇಗೌಡರು, ಪ್ರವೀಣ್ ಶೆಟ್ಟಿ ಬಾಣದ ಪ್ರವೀಣ್ ಶೆಟ್ಟರು, ಕನ್ನಡ ಸೇನೆಯ ಕುಮಾರ್ ಅವರು ಎಲ್ಲರೂ ಒಗ್ಗಟ್ಟಾಗಿ ಕನ್ನಡ ಪರ ಸಂಘಟನೆ ಒಗ್ಗಟ್ಟಾಗಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಇವತ್ತು ನಾವು ಸಾಗರದಲ್ಲಿ ಶಾಂತಿಯುತವಾಗಿ ನಮ್ಮ ಹೋರಾಟ ಯಾರಿಗೂ ತೊಂದರೆ ಕೊಡಲ್ಲ. ನಾವು ಹೋರಾಟ ಮಾಡ್ತೀವಿ ಅಂತಂದರೆ ಅನೇಕ ಇಲಾಖೆಯಿಂದ ಸಂಪರ್ಕಗಳು ಬರುತ್ತೆ, ಆದರೆ ನಾವು ಯಾರಿಗೂ ತೊಂದರೆ ಕೊಡಲ್ಲ. ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಇವಾಗ ಮಲೆನಾಡಿಗೂ ಕಾವೇರಿಗೂ ಏನು ಸಂಬಂಧ ಅಂತಾರೆ. ನಾನು ಇತಿಹಾಸ ಓದಿಲ್ಲ, ನಾನು ಕೆಲವರನ್ನು ಕೇಳ್ಕೊಂಡಿದ್ದೀನಿ. ರಾಜ್ಯದು ಕಾವೇರಿ ನಮ್ಮದು, ಯಾವುದೇ ಕಾರಣಕ್ಕೂ ಕಾವೇರಿ ನದಿ ನೀರು. ರೈತ ಸಂಘದ ಪದಾಧಿಕಾರಿಯಾದಂಥ ಮಂಜಪ್ಪನವರು ಮತ್ತು ಸಕ್ರಿಯ ಪತ್ರಕರ್ತರು ಆಗಿರ್ತಕ್ಕಂಥ ಜಮೀಲು ಒಟ್ಟಿಗೆ ಸೇರಿ ಸಾಂಕೇತಿಕವಾಗಿ ಕಾವೇರಿ ನೀರು ತಮಿಳುನಾಡಿಗೆ ಹರಿಸುವುದನ್ನು ವಿರೋಧಿಸಿ ಇವತ್ತೇನು ಮನವಿ ಕೊಟ್ಟಿದ್ದಾರೆ ಅದನ್ನು ನಮ್ಮ ಕಚೇರಿನಲ್ಲಿ ಸ್ವೀಕರಿಸಿ ನಮ್ಮಿಂದ ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಒದಗಿಸಿದ್ದಾರೆ. ಧನ್ಯವಾದ.